ಸೊ ಅಪ್ಲಿಕೇಶನ್ ರನ್ ಮಾಡಬೇಕು ಅಂತಂದ್ರೆ ಸೊ ಫಸ್ಟ್ ನಿಮ್ಮ ಪ್ರಾಜೆಕ್ಟ್ ನಿಮ್ದೆಲ್ಲ ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಟು ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಲೈಕ್ ವಾಟ್ ಯು ಆರ್ ಡೂಯಿಂಗ್ ಇನ್ ಯರ್ ಪ್ರಾಜೆಕ್ಟ್ ಅಂತೇಳಿ. ಅದಾದ್ಮೇಲೆ ಯು ಹ್ಯಾವ್ ಟು ರನ್ ದ ಪ್ರಾಜೆಕ್ಟ್ ಇನ್ ದಿಸ್. ಸೊ ಪ್ರಾಜೆಕ್ಟ್ ರನ್ ಮಾಡಬೇಕಾದ್ರೆ ನಿಮ್ದು ಡೆಸ್ಕ್ಟಾಪ್ ಮೇಲೆ there will be one file called as Tomcat 6. So double click on this Tomcat 6. So it will start with server starts in so and so milliseconds and ತೋರಿಸ್ತದೆ. Don't close this till the end of the project. Okay, and minimize the screen. Next, in the desktop mail there will be one file called as project. So double click on this. ಈಗ ಯಾವುದೇ ವೆಬ್ ಅಪ್ಲಿಕೇಶನ್ ಆಕ್ಸೆಸ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಮ್ಯಾನ್ಯುಯಲಿ ಟೈಪ್ ದ URL. ನೀವೇ URL ಟೈಪ್ ಮಾಡ್ತೀರಿ gmail.com facebook.com. ಅದು ಮಾಡೋದು ಬೇಡ ಅಂತೇಳಿ ವಾಟ್ ಐ ಹ್ಯಾವ್ ಡನ್ ಇಸ್ ಐ ಹ್ಯಾವ್ ಜಸ್ಟ್ created one shortcut on the application itself in this. So to just we have to make sure the name is correct. So we have hospital management. So ಇದನ್ನ ಅದು ಶಾರ್ಟ್ಕಟ್ ಕೀ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀನಿ. ಜಸ್ಟ್ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸಾಕು, ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ನಾಗ ಫಸ್ಟ್ ಡಾಕ್ಟರ್ಸ್ ವಿಲ್ ಲಾಗಿನ್. ಸೊ ಎಕ್ಸಾಂಪಲ್ ಈಗ ನಂದು ಹಾಸ್ಪಿಟಲ್ ಅದ ಆ್ಯಂಡ್ ದ ಮೇನ್ ಪರ್ಸನ್ ಇನ್ ದಿಸ್ ಕೇಸ್. ಈಗ ನನ್ನ ಜೊತೆ ಇನ್ನೊಬ್ರು ಡಾಕ್ಟರ್ ರಿಜಿಸ್ಟರ್ ಮಾಡ್ಕೋದು. ನಂಗೆ ಒಬ್ಬರಿಗೆ ನೋಡ್ಲಿಕ್ಕೆ ಆಗಲಿಲ್ಲ. ಸೊ ಐ ನೀಡ್ ಒನ್ ಮೋರ್ ಡಾಕ್ಟರ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ನನ್ನ ಹೆಸರು ಮೇಲೆ ಲಾಗಿನ್ ಮಾಡ್ಕೋತೀನಿ. ಸೊ ಮೈ ಡೇಟಾ ಇಸ್ ಆಲ್ರೆಡಿ ಇದೆ. ಡೋಂಟ್ ಲಾಗಿನ್ ವಿತ್ ದಿಸ್ ಅಕೌಂಟ್. Say 9845356246 and say 9845356246. Password might be Vivek. Forgot the password. Let me so enter the mobile number. Idu change ಮಾಡ್ಕೊಳ್ಳೋಣ ಆಮೇಲೆ. So that is one existing doctor we have in this case. So doctor will log in this case. Login ಆದ ತಕ್ಷಣ ಅವನಿಗೆ ಜಸ್ಟ್ ಒಂದು ಹೋಮ್ ಪೇಜ್ ತೋರಿಸ್ತೀವಿ. ಇಲ್ಲಿ ನಾವು ಏನೇನು ಆಪರೇಷನ್ಸ್ ಪರ್ಫಾರ್ಮ್ ಮಾಡಬೇಕು those operations. Like example, first thing is I will add one more doctor in this case. ಅದಕ್ಕೆ we go for a add doctor. Add doctor we give the information of the doctor in this case. ANKITA Ankita, say mobile number, just one random number I am entering. Password no same ittirtini, that is I will keep the same mobile number as a password. ANKITA Ankita at gmail.com and Aadhaar number of Ankita in this 383780081579. So ಯಾವ ಪರ್ಟಿಕ್ಯುಲರ್ ಫೀಲ್ಡ್ ನಾಗ ಅವ್ರ ಸ್ಪೆಷಲೈಸೇಷನ್ ಅದ, ದಟ್ ಈಸ್ ಕಾರ್ಡಿಯಾಲಜಿ ಒಳಗದನೋ ಅಥವಾ ಡೆಂಟಿಸ್ಟ್ ಇದ್ರು, ಜನರಲ್ ಫಿಸಿಷಿಯನ್, ನೆಫ್ರಾಲಜಿಸ್ಟ್ ಇದ್ರು, ವಿಲ್ ಸೆಲೆಕ್ಟ್ ದಟ್. ಸೊ ವಿಲ್ ಗೋ ಫಾರ್ ಜನರಲ್ ಫಿಸಿಷಿಯನ್ ಇನ್ ದಿಸ್. ಕ್ಲಿಕ್ ಆನ್ ರಿಜಿಸ್ಟರ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಸೇ ಡಾಕ್ಟರ್ ರಿಜಿಸ್ಟರ್ಡ್. ಕ್ಲಿಕ್ ಆನ್ ಓಕೆ. ಸೊ ಡಾಕ್ಟರ್ ಆ್ಯಡ್ ಆಗಿ ಡಾಕ್ಟರ್ಸ್ ನೋಡಬೇಕು ಅಂತಂದ್ರೆ ವಿ ಹ್ಯಾವ್ ವ್ಯೂ ಡಾಕ್ಟರ್ಸ್. ಓಕೆ, ಈಗ ನಾವು ಅಂಕಿತಾ ಹ್ಯಾಸ್ ಬೀನ್ ರಿಜಿಸ್ಟರ್ಡ್. ಸೊ ಅಲ್ಲಿ ಲಾಗಿನ್ ಆಸ್ ಅಂಕಿತಾ. ಸೊ ಲಾಗ್ಔಟ್ ಮಾಡಿ enter the mobile number and password that you are registered. Okay, so ಈಗ ಇಲ್ಲ ಅವ್ರು ಏನಂತಂದ್ರೆ she will visit the patients. So patient ಗೆ ನೋಡ್ತಾರೆ, visit ಮಾಡ್ತಾರೆ. So she will click on add patient. So add patient in information she will select in this case. ಏನು ಹೆಸರು? AMULYA Amulya. Say patient age 20. Just say her mobile number. Next email ID amulya@gmail.com. Next Aadhaar number ಇದೆಲ್ಲ ಮ್ಯಾಂಡೇಟರಿ ಆಗಿದೆ. That's 188000815. And next gender of the patient. ಏನ್ ಹೆಲ್ತ್ ಇಶ್ಯೂ ಆಗಿದೆ ಕೇಳ್ತಾರೆ ಅವ್ರಿಗೆ. ಸೊ ಕೇಳಿ ಸರ್ ನಾಟ್ ಫೀಲಿಂಗ್ ವೆಲ್ ಅದು ಫೀವರ್. ನೆಕ್ಸ್ಟ್ ನೀವೇನು ಟ್ರೀಟ್ಮೆಂಟ್ ಹೇಳಿರೋರಿಗೆ ದಟ್ ಟ್ರೀಟ್ಮೆಂಟ್ ಯು ವಿಲ್ ಆ್ಯಡ್ ಇನ್ ದಿಸ್ ಕೇಸ್. Say you have told her to take Dolo 650 tablet. So ನೀವು ಏನು ಟ್ಯಾಬ್ಲೆಟ್ ತಗೊಂತ ಹೇಳಿರಿ ಆ ಟ್ಯಾಬ್ಲೆಟ್ ಇನ್ಫಾರ್ಮೇಶನ್ ಇದ್ರೊಳಗೆ ಆ್ಯಡ್ ಮಾಡ್ತೀರಿ ಆ್ಯಂಡ್ ಕ್ಲಿಕ್ ಆನ್ ರಿಜಿಸ್ಟರ್. ಸೊ ದಟ್ ಪೇಷಂಟ್ ಹ್ಯಾಸ್ ಬಿನ್ ಆ್ಯಡೆಡ್ ಇನ್ ದಿಸ್. ಸೊ ಪೇಷಂಟ್ ಡೇಟಾ ಸೇವ್ ಆಯ್ತು. ಈ ರೀತಿಯೊಳಗೆ ನೀವು ಎಷ್ಟು ಪೇಷಂಟ್ಗಳಿಗೆ ಟ್ರೀಟ್ ಮಾಡ್ತಿರ್ತೀರಿ ಎಲ್ಲ ಇನ್ಫಾರ್ಮೇಶನ್ ಇದ್ರೊಳಗೆ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ವ್ಯೂ ಪೇಷಂಟ್ ಇನ್ ದಿಸ್ ಕೇಸ್. ನ್ಯೂ ಟ್ರೀಟ್ಮೆಂಟ್ ಕೊಟ್ಟಂಥ ಪೇಷಂಟಿಂದ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗ್ತದೆ.
ನಾಳೆ ಇನ್ನೊಂದು 3 ದಿನ ಬಿಟ್ಟು ಬಂದ್ರು ಅವರು, ಸರ್ ನಾ ಮೇಡಮ್ ನಾ ಮೊನ್ನೆ ಟ್ಯಾಬ್ಲೆಟ್ ಕೊಟ್ರಿ ಇನ್ನೂ ಆರಾಮಾಗಿಲ್ಲ, ನೀವು ಚೆಕ್ ಮಾಡ್ಕೋತಾರೆ ಅವ್ರ ಹೆಸರುದ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ರಿ, ಇದು ಬಿಟ್ಟು ಮತ್ತೆ ಹೈಯರ್ ಡೋಸ್ ಕೊಡ್ಬೇಕಾಗಲ್ಲ. ದಟ್ ವಿಲ್ ಹೆಲ್ಪ್ ಯು ಟು ಟ್ರೀಟ್ ದ ಪೇಷಂಟ್. ಯಾಕಂದ್ರೆ ಯಾವುದೇ ಒಂದು ಪೇಷಂಟ್ ಪ್ರೀವಿಯಸ್ ಹಿಸ್ಟ್ರಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಾಳೆ ನಾವು ಇನ್ನೊಂದು ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ಮತ್ತೆ ನಾವು ಡೋಲೋ 6 ಸುತ್ತಿ ಕೊಟ್ಟರೆ ಯೂಸ್ ಇಲ್ಲ. ಮೇ ಬಿ ಹ್ಯಾವ್ ಟು ಇನ್ಕ್ರೀಸ್ ದ ಡೋಸ್. ಅದು ಹೆಂಗೆ ಗೊತ್ತಾಗ್ತದೆ, ನಮ್ಗೆ ಹೋದ ಸುತ್ತಿ ಕೊಟ್ಟಿದ್ದು ನೆನಪಿರಲ್ಲ. ಅದ್ರ ಸಲುವಾಗಿ ಏನಂತಂದ್ರೆ ವಿ ಕ್ಯಾನ್ ಮೇಂಟೈನ್ ದೇರ್ ರೆಕಾರ್ಡ್ ಆ್ಯಂಡ್ ವಿ ಕ್ಯಾನ್ ಡಿಸ್ಪ್ಲೇ ಟು ದ ಯೂಸರ್ ಇನ್ ದಿಸ್ ಕೇಸ್. ಇಷ್ಟು ರನ್ ಮಾಡಿ ತೋರಿಸ್ಬೇಕು. ಸೊ ಏನಿಲ್ಲ, ಡಾಕ್ಟರ್ ವಿಲ್ ಆ್ಯಡ್ ಒನ್ ಮೋರ್ ಡಾಕ್ಟರ್, ಯು ಕ್ಯಾನ್ ವ್ಯೂ ದ ಡಾಕ್ಟರ್ಸ್. ಡಾಕ್ಟರ್ ಲಾಗಿನ್ ಆಗ್ತಾರೆ, ಪೇಷಂಟ್ ಡೀಟೇಲ್ಸ್ ಆ್ಯಡ್ ಮಾಡ್ತಾರೆ, ದೇ ಕ್ಯಾನ್ ಸಿ ದ ಪೇಷಂಟ್ ಡೀಟೇಲ್ಸ್. ಇಷ್ಟು ಇನ್ಫಾರ್ಮೇಶನ್ ನಾವು ಮೇಂಟೈನ್ ಮಾಡ್ಲಿಕ್ಕೆ ಅಂತ ಹೇಳಿ ಕ್ಲಿಯರ್ ಇದೆ. ಈಗ ಕೋಡ್ ಎಲ್ಲಿ ಸ್ಟೋರ್ ಮಾಡಿರಿ, ಇದು ಫ್ರಂಟ್ ಎಂಡ್ ಆಯ್ತು, ಇದು ಎಕ್ಸಿಕ್ಯೂಷನ್ ಪಾರ್ಟ್. ಕೋಡ್ ಎಲ್ಲದ ಅಂತ ಕೇಳಿದ್ರ ಅಂತಂದ್ರೆ ಯು ಹ್ಯಾವ್ ಟು ಓಪನ್ ದಿಸ್ ಪಿ ಸಿ. ಅದ್ರೊಳಗೆ ಯು ಹ್ಯಾವ್ ಟು ಗೋ ಟು ಸಿ ಡ್ರೈವ್. ಅದ್ರೊಳಗೆ ಟಾಮ್ ಕ್ಯಾಟ್ ಅಂತ ಒಂದು ಫೋಲ್ಡರ್, ದಟ್ ಇಸ್ ಅ ಸರ್ವರ್ ಫೋಲ್ಡರ್ನಾಗ ವೆಬ್ ಆಪ್ಸ್ ಅಂತ ಇರ್ತದೆ. ಓಪನ್ ದ ವೆಬ್ ಆಪ್ಸ್. ಇನ್ ದ ವೆಬ್ ಆಪ್ಸ್ ಯು ಹ್ಯಾವ್ ಅ ಫೋಲ್ಡರ್ ಕಾಲ್ಡ್ ಅಸ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್. ಸೊ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇಲ್ಲೆಲ್ಲ ನಿಮ್ಮ JSP ಪೇಜ್ಗಳು ಇರ್ತವೆ. ಅಲ್ಲಿ ಸೇಮ್ ಇಲ್ಲಿ ಏನು ಪೇಜ್ ಅವ ಅವೇ ಹೆಸರು ಕೊಟ್ಟಿರ್ತೀನಿ. ಈಗ ಎಕ್ಸಾಂಪಲ್ ಆಡ್ ಡಾಕ್ಟರ್ ಪೇಜ್ ಓಪನ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ಈ ಮ್ಯಾಲ್ ಪೇಜ್ ಹೆಸರು ಏನಾದ್ರು ನೋಡ್ಬೇಕು, doctor.register.jsp. ನಿಮ್ಮ ಪ್ರಾಜೆಕ್ಟ್ ಫೋಲ್ಡರ್ ಬಂದು ಇಲ್ಲಿ doctor.register.jsp ಅಲ್ಲಿ ಇದ್ರದ್ದು ಸೇವ್ ಕೋಡ್ ಎಲ್ಲಿ ಬರ್ದಿರಿ ಅಂತ ಕೇಳ್ತಾರೆ. ಸೇಮ್ ಅಲ್ಲಿ ಡಾಕ್ಟರ್ ರಿಜಿಸ್ಟರ್ ಸೇವ್ ಅಂತ. ಸೊ ಇದ್ರೊಳಗೆ ಏನಂತಂದ್ರೆ ನಮ್ದು ಸೇವ್ ಕೋಡ್ ಡೇಟಾಬೇಸ್ ಕನೆಕ್ಟಿವಿಟಿ ಇಲ್ಲಿ ಬರ್ತೈತಿ. ಫ್ರಂಟ್ ಎಂಡ್ ವಿಲ್ ಬಿ ಇನ್ ದಿಸ್ ಪೇಜ್. ಡಾಕ್ಟರ್ ರಿಜಿಸ್ಟರ್ನಾಗ ಅದರದ್ದು ಫ್ರಂಟ್ ಎಂಡ್ ಇರ್ತದೆ. ಓಕೆ, ಇದು ಕನೆಕ್ಟಿವಿಟಿ ಪಾರ್ಟ್. ನೆಕ್ಸ್ಟ್ ನಿಮ್ದು ಡೇಟಾಬೇಸ್ನಾಗ ಈಗ ನಾ ಎಕ್ಸಾಂಪಲ್ ಪೇಷಂಟ್ ಅಮೂಲ್ಯ ಅಂತ ಆ್ಯಡ್ ಮಾಡಿದೆ, ಎಲ್ಲಿ ಸೇವ್ ಆಗ್ಯದ ಅಂತ ಕೇಳ್ತಾರೆ. ಸೊ ಅದಕ್ಕೆ ಯು ಹ್ಯಾವ್ ಟು ಓಪನ್ ದ ಡೇಟಾಬೇಸ್ ಸಾಫ್ಟ್ವೇರ್ ಇನ್ ದಿಸ್. ಸೊ ಡೇಟಾಬೇಸ್ ಸಾಫ್ಟ್ವೇರ್ ಓಪನ್ ಮಾಡೋಕಂದ್ರೆ ಸೇಮ್ ನಿಮ್ಮ ಸಿಸ್ಟಮ್ನಾಗ MySQL ಅಂತ ಕ್ಲಿಕ್ ಮಾಡೋಣ. ವಿಲ್ ಗೆಟ್ ದಿಸ್ MySQL ಕಮಾಂಡ್ ಲೈನ್ ಕ್ಲೈಂಟ್ ಅಂತ ಬರ್ತದೆ. ಕ್ಲಿಕ್ ಮಾಡಿರಿ, ಆ ಬ್ಲ್ಯಾಕ್ ಸ್ಕ್ರೀನ್ ಐಡೆಂಟಿಫಿಕೇಶನ್. ಇಲ್ಲಿ ನೀವೇನು ಮಾಡ್ತೀರಿ ಅಂತಂದ್ರೆ ಯು ವಿಲ್ ಎಂಟರ್ ದ ಡೇಟಾ ಇನ್ ದಿಸ್. ಸೊ ಲೈಕ್ ಎಕ್ಸಾಂಪಲ್ ಅಲ್ಲಿ ಫಸ್ಟ್ ಒಂದು ಪಾಸ್ವರ್ಡ್ ಕೇಳ್ತಾನೆ, ಇದು ಫಿಕ್ಸ್ ಎಲ್ಲರಿಗೂ ನಿಮ್ಗೆ. ಇಟ್ ಈಸ್ ರೂಟ್ ಅಟ್ 1 2 3. ಓಕೆ, ಇದ್ರೊಳಗೆ ಶೋ ಡೇಟಾಬೇಸಸ್ ಅಂತ ಕೊಡು. Show databases, it will show all the databases that exist in the table. ಎಲ್ಲ ಡೇಟಾಬೇಸ್ಗಳು ಅವ. ನಿಮ್ದು ಡೇಟಾಬೇಸ್ ಹೆಸರು ಮೇಲೆ ಗೊತ್ತಾಗ್ಬಿಡುತ್ತೆ. ಹಾಸ್ಪಿಟಲ್ ಇಲ್ಲಿ ನನ್ನ ಬಲ್ಲಿ ಭಾಳ ಅವ. ನಿಮ್ಮ ಸಿಸ್ಟಮ್ನಾಗ ಒಂದೇ ಡೇಟಾಬೇಸ್ ಇರ್ತದೆ, 3 ಡಿಫಾಲ್ಟ್ ಡೇಟಾಬೇಸ್ ಇರ್ತಾವೆ ಪ್ಲಸ್ ಹಾಸ್ಪಿಟಲ್ ಇರ್ತದೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಯೂಸ್ ಹಾಸ್ಪಿಟಲ್ ಆ್ಯಂಡ್ ಕ್ಲಿಕ್ ಆನ್ ಎಂಟರ್. ಸೊ ಯೂಸ್ ಹಾಸ್ಪಿಟಲ್ ಆ್ಯಂಡ್ ಡೇಟಾಬೇಸ್ ಚೇಂಜ್. ಟೇಬಲ್ಸ್ ಎಷ್ಟೋ ತೋರಿಸ್ರಿ ಅಂತ ಹೇಳ್ತಾರೆ, ಶೋ ಟೇಬಲ್ಸ್. ಸೊ 2 ಟೇಬಲ್ಸ್ ಅವು, ಒಂದು ಡಾಕ್ಟರ್ ಡೇಟಾ ಸ್ಟೋರ್ ಮಾಡಲಿಕ್ಕೆ, ಒಂದು ಪೇಷಂಟ್ ಡೇಟಾ ಸ್ಟೋರ್ ಮಾಡಲಿಕ್ಕೆ. ಪೇಷಂಟ್ ಇನ್ಫಾರ್ಮೇಶನ್ ತೋರಿಸ್ರಿ ಅಂತಂದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ TDL patient. So it will show the details of the patient. ಸೊ ಅಮೂಲ್ಯ ಅಂತ ಇನ್ಫಾರ್ಮೇಶನ್ ಆ್ಯಡ್ ಮಾಡಿದ್ದೆ, ಇನ್ಫಾರ್ಮೇಶನ್ ಇದು ಫುಲ್ ಡೇಟಾ ಇರ್ತದೆ ಇದ್ರೊಳಗೆ. ಆ ಪೇಷಂಟ್ಗೆ ಸೈಡಿಗೆ ಸ್ಕ್ರೀನ್ ಸಣ್ಣ ಮಾಡಿದ್ರೆ ಯು ಕ್ಯಾನ್ ಸಿ ದ ಡೇಟಾ. ಸೊ ಅವ್ರು ಏನು ಹೆಲ್ತ್ ಇಶ್ಯೂ ಇತ್ತು, ಏನು ಟ್ಯಾಬ್ಲೆಟ್ ಬಗ್ಗೆ, ಎವ್ರಿಥಿಂಗ್ ವಿಲ್ ಬಿ ದಿಸ್. ಡಾಕ್ಟರ್ ಡೇಟಾ ಎಲ್ಲಿ ಸೇವ್ ಮಾಡಿದ್ಮೇಲೆ ಕೇಳ್ತಾರೆ ಅವ್ರು ಎಲ್ಲರೂ ತೋರಿಸ್ತೈತೆ. ಅವಾಗ ಇದು ಓಪನ್ ಮಾಡಿ ಯು ಹ್ಯಾವ್ ಟು ಶೋ ದ ಟೇಬಲ್ ಆಫ್ ಮೆಸೇಜಸ್. ರೈಟ್, ಇವು ಕಮಾಂಡ್ಸ್ ನೆನಪಿರ್ತಾವ, ಆರ್ ಯು ವಿಲ್ ರೈಟ್ ಡೌನ್ ಆರ್ ಯು ವಿಲ್ ಟೇಕ್ ಅ ಫೋಟೋ ಆಫ್ ದಿಸ್.